ಹಸೆ ಮನೆ ಏರಬೇಕಿದ್ದ ಮಗ ಹೆಣವಾಗಿ ಮನೆಗೆ ಬಂದಾಗ ಆ ಹೆತ್ತವರ ಕರಳು ಅನುಭವಿಸುವ ನರಕ ಯಾತನೆ ಯಾವ ಶತ್ರುವಿಗೂ ಬೇಡ. ಹೌದು, ಕನ್ನಡ ಚಿತ್ರರಂಗದ ಹಿರಿಯ ನಿರ್ಮಾಪಕ ಭಾಮಾ ಹರೀಶ್ ಅವರ ಪುತ್ರ ಉಲ್ಲಾಸ್ ಗೌಡ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಡಬೇಕಾದ ಯುವಕನ ದುರಂತ ಅಂತ್ಯ ಇಡೀ ಸ್ಯಾಂಡಲ್ವುಡ್ ಅನ್ನ ಕಣ್ಣೀರಿನ ಕಡಲಲ್ಲಿ ಮುಳುಗಿಸಿದೆ. ಪ್ರವಾಸಕ್ಕೆ ಹೋದ ಉಲ್ಲಾಸ್ ಹೆಣವಾಗಿ ವಾಪಸ್. ಪುತ್ರನ ವಿಯೋಗದಲ್ಲಿ ಕಣ್ಣೀರಾದ ಭಾಮಾ ಹರೀಶ್. ಕಂಬನಿ ಮಿಡಿದ ಚಿತ್ರರಂಗ. ಸುಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆ. ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದ ಮಗನನ್ನ ಕಳೆದುಕೊಳ್ಳುವುದು ಯಾವುದೇ ಹೆತ್ತವರಿಗೆ ತುಂಬಲಾಗದ ನೋವು. ಕನ್ನಡ ಚಿತ್ರರಂಗದ ಹಿರಿಯ ನಿರ್ಮಾಪಕ ಹಾಗೂ ಮಾಜಿ ಫಿಲಂ ಚೇಂಬರ್ ಅಧ್ಯಕ್ಷ ಭಾಮಾ ಹರೀಶ್ ಅವರ ಪುತ್ರ ಉಲ್ಲಾಸ್ ಗೌಡ ಕೊಡಚಾದ್ರಿ ಚಾರಣದ ವೇಳೆ ಹಠಾತ್ ಹೃದಯಾಘಾತದಿಂದ 28ನೇ ವಯಸ್ಸಿನಲ್ಲೇ ನಿಧನರಾಗಿದ್ದಾರೆ. ಪ್ರವಾಸಕ್ಕೆ ಅಂತ ನಗುತ್ತಾ ಹೋದ ಮಗ ಪಾರ್ಥಿವ ಶರೀರವಾಗಿ ಮನೆಗೆ ಮರಳುತ್ತಿದ್ದಂತೆ ವಿಜಯನಗರದ ನಿವಾಸದಲ್ಲಿ ಕುಟುಂಬಸ್ಥರ ಆಕ್ರಂದನ ರಂದು ಉಲ್ಲಾಸ ಹಸೆಮಣೆ ಏರಬೇಕಿತ್ತು. ಮದುವೆಯ ಸಿದ್ಧತೆಗಳು ಆರಂಭವಾಗಿದ್ದವು. ಆದರೆ ವಿಧಿಯ ಕ್ರೂರ ಆಟಕ್ಕೆ ಮದುವೆ ಮನೆಯ ಸಂಭ್ರಮ ಕ್ಷಣಾರ್ಧದಲ್ಲಿ ಶೋಕವಾಗಿ ಬದಲಾಗಿದೆ. ಮಗನ ಮದುವೆ ನೋಡಬೇಕಿದ್ದ ಹೆತ್ತವರು ಇಂದು ಅದೇ ಮಗನ ಅಂತಿಮ ದರ್ಶನ ಮಾಡಬೇಕಾದ ದುಃಖ ವರ್ಷದ ಉಲ್ಲಾಸ್ ಗೌಡ ಆರೋಗ್ಯವಂತ ಹಾಗೂ ಫಿಟ್ ಅಂಡ್ ಫೈನ್ ಆಗಿದ್ದ ಯುವಕ. ಆರೋಗ್ಯವಂತ ಹಾಗೂ ಫಿಟ್ನೆಸ್ಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದ ಉಲ್ಲಾಸ್ ನಿಯಮಿತವಾಗಿ ಜಿಮ್ಗೆ ಹೋಗುತ್ತಿದ್ದರು ಮತ್ತು ಡ್ಯಾನ್ಸ್ ಕ್ಲಾಸ್ ನಡೆಸ್ತಾ ಇದ್ರು. ಇಂತಹ ಯುವಕ ಟ್ರಕ್ಕಿಂಗ್ ವೇಳೆ ಹಠಾತ್ ಕುಸಿದು ಬಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರೋದು ಕುಟುಂಬಸ್ಥರು ಮತ್ತು ಆಪ್ತರಿಗೆ ಇನ್ನೂ ನಂಬಲು ಸಾಧ್ಯವಾಗುತ್ತಿಲ್ಲ. ಇಂದು ವಿಜಯನಗರದ ನಿವಾಸದಲ್ಲಿ ಉಲ್ಲಾಸ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ನಿರ್ದೇಶಕ ಜೋಗಿ ಪ್ರೇಮ್, ನಟಿ ರಕ್ಷಿತಾ, ನಟಿ ಜಯಮಾಲಾ, ನಿರ್ಮಾಪಕ ಸುಂದರ್ ರಾಜ್ ಸೇರಿದಂತೆ ಚಿತ್ರರಂಗದ ಹಲವು ಗಣ್ಯರು ಆಗಮಿಸಿ ಅಂತಿಮ ನಮನ ಸಲ್ಲಿಸಿದ್ರು. ನಂತರ ಸುಮನಹಳ್ಳಿ ಚಿತಾಗಾರದಲ್ಲಿ ಒಕ್ಕಲಿಗರ ಸಂಪ್ರದಾಯದಂತೆ ಶಾಸ್ತ್ರೋಕ್ತವಾಗಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಉಲ್ಲಾಸ್ ಗೌಡರ ಅಂತ್ಯಕ್ರಿಯೆಯನ್ನ ಮಾಡಲಾಯಿತು. ಇವತ್ತಿಲ್ಲ ನಾಳೆ ನಾವೆಲ್ಲರೂ ಹೋಗೋರೆ, ಆದರೆ ಇದು ಮಕ್ಕಳು ಹೋಗೋದಿದೆ ನೋಡಿ. ಬಾಳಿ ಬದುಕುವಂತ ಮಕ್ಕಳುಗಳು ಇವತ್ತು ನಮ್ಮ ಕೈ ತಪ್ಪಿ ಹೋಗ್ತಿದ್ದಾರೆ. ಹೀಗೆ ಒಂದು ಚಾರಣಕ್ಕೆ ಹೋದಾಗ ಅಲ್ಲಿ ಇದಕ್ಕಿದ್ದಂಗೆ ಹಾರ್ಟ್ ಫೇಲ್ ಆಗುತ್ತೆ ಅಂತಂದರೆ ಇದನ್ನು ಮಾತ್ರ ಸಹಿಸ್ಕೊಳ್ಳೋದು ಸ್ವಲ್ಪ ಕಷ್ಟ. ಆ ಕುಟುಂಬ ನೋಡಿ, ಆ ತಾಯಿಗೆ, ಆ ತಂದೆಗೆ, ಆ ಕುಟುಂಬಸ್ಥರಿಗೆ, ನಮಗೆ ನಿಜವಾಗ್ಲೂ ಹೇಳ್ತೀನಿ, ನೆನ್ನೆಯಿಂದ ಯಾರನ್ನ ಕೇಳೋದು? ದೇವ್ರನ್ನ ಕೇಳೋದಾ ಅಥವಾ ಅವನಷ್ಟೇ ಪಡ್ಕೊಂಡು ಬಂದ ಅವನ ಆಯಸ್ಸೇ ಅಷ್ಟ? ಮದುವೆ ಮಂಟಪ ಏರಬೇಕಿದ್ದ ಯುವಕ ಚಿತೆ ಏರಿದ ನೋವಿನ ದೃಶ್ಯ ಭಾಮಾ ಹರೀಶ್ ಅವರ ಕುಟುಂಬ ಮಾತ್ರವಲ್ಲ, ಇಡೀ ಕನ್ನಡ ಚಿತ್ರರಂಗವನ್ನೇ ಕಂಬನಿ ಮಿಡಿಯುವಂತೆ ಮಾಡಿದೆ. ಕೀರ್ತಿ ಪಾಟೀಲ್, ಫಿಲಂ ಬ್ಯೂರೋ, ಗ್ಯಾರಂಟಿ ನ್ಯೂಸ್.